ನಿರಾಕಾರಣ ಎಸ್.ಎಲ್. ಭೈರಪ್ಪನವರ ವಿನೂತನ ಕೃತಿ. ಜೀವನದ ಜವಾಬ್ದಾರಿಗಳಿಂದ ಬೇಸತ್ತು ಎಲ್ಲವನ್ನು ನಿರಾಕರಿಸಿ ಹೊರಟು ನಿಂತರೆ ಶಾಂತಿ ಸಿಗುತ್ತದೆಯೇ? ಎಸ್.ಎಲ್. ಭೈರಪ್ಪನವರ ನಿರಾಕಾರಣ ಕಾದಂಬರಿಯ ನಾಯಕ ನರಹರಿ ಮಾಡಿದ್ದು ಅದನ್ನೇ. ತನ್ನ 5 ಮಕ್ಕಳನ್ನು ದತ್ತುಕೊಟ್ಟು ಸನ್ಯಾಸತ್ವದ ಹಂಬಲದಿಂದ ಮುಂಬೈ ಬಿಟ್ಟು ಋಷಿಕೇಶಕ್ಕೆ ಹೊರಡ್ತಾನೆ. ಆದರೆ ಅಲ್ಲಿನ ಗುರುಗಳು ಅವನಿಗೆ ಸನ್ಯಾಸತ್ವ ನೀಡುವ ಮುನ್ನ ಒಂದು ಅಗ್ನಿ ಪರೀಕ್ಷೆ ಒಡ್ಡುತ್ತಾರೆ. ಅದು 3 ವರ್ಷಗಳ ಕಾಲ ಯಾರೊಂದಿಗೂ ಅಂಟಿಕೊಳ್ಳದೆ ಒಬ್ಬಂಟಿಯಾಗಿ ಹಿಮಾಲಯದ ಎತ್ತರಕ್ಕೆ ಚಲಿಸು ಅನ್ನೋದು ಗುರುಗಳ ಆಜ್ಞೆ. ಗೌರಿಕುಂಡ, ಕೇದಾರನಾಥದ ಮೈಗಡಗಿಸುವ ಚಳಿ, ಬಾರಾಹ ಸ್ವಾಮೀಜಿಯ ಮೌನ, ಇವೆಲ್ಲವನ್ನ ಅನುಭವಿಸಿ ಮರಳಿದ ನರಹರಿಗೆ ಗುರುಗಳು ನೀಡುವ ಆ ಅಂತಿಮ ಪರೀಕ್ಷೆಯೇ ಜಲಪರೀಕ್ಷೆ. ನೀರಿನ ರಭಸಕ್ಕೆ ಸಿಕ್ಕಿ ಅಲೆಗಳ ಅಬ್ಬರಕ್ಕೆ ಅಸಹಾಯಕನಾಗಿ ಕಿಲೋಮೀಟರ್ಗಳ ದೂರ ತೇಲಿ ಬಂದ ನರಹರಿ ತನ್ನ ಅಸಹಾಯಕತೆಯನ್ನು ಅರಿತು ಅತಂತ್ರನಾಗಿ ಕಾಶಿಯ ಬೀದಿ ತಲುಪ್ತಾನೆ. ಇನ್ನು 4 ವರ್ಷಗಳ ಕಾಲ ಕಾಶಿಯಲ್ಲಿ ಭಿಕ್ಷೆ ಬೇಡಿ ಸನ್ಯಾಸತ್ವದ ಮೇಲಿನ ಭ್ರಮೆ ಕಳೆದುಕೊಂಡು ಮತ್ತೆ ಮುಂಬೈನ ಅನಾಥಾಲಯವೊಂದಕ್ಕೆ ವಾರ್ಡನ್ ಆಗಿ ಮರಳಿ ಬರ್ತಾನೆ. ಆದರೆ ಅಲ್ಲಿ ವಿಧಿ ಅವನನ್ನು ಅಣಕಿಸಲು ಶುರು ಮಾಡುತ್ತೆ. ಯಾವ ಮಕ್ಕಳ ಭವಿಷ್ಯಕ್ಕಾಗಿ ಅವನು ಮನೆ ಬಿಟ್ಟಿದ್ದನೋ ಆ ಮಕ್ಕಳಲ್ಲಿ ಒಬ್ಬನಾದ ರಾಮ ಇಂದು ಅನಾಥನಾಗಿ ಅವನ ಮುಂದೆ ಬಂದು ನಿಲ್ತಾನೆ. ಮಗಳು ಎದುರು ನಿಂತು ತಂದೆಯ ಪಲಾಯನವನ್ನು ಪ್ರಶ್ನಿಸಿದಾಗ ನರಹರಿಯ ಆಂತರ್ಯ ನಲುಗಿ ಹೋಗುತ್ತದೆ. ಚಂಚಲ ಮನಸ್ಸಿನ ಮನುಷ್ಯನಿಗೆ ಯಾವ ಸಾಧನೆಯೂ ಸಿದ್ಧಿಸದು. ಹುಟ್ಟಿದ ಮೇಲೆ ನಮ್ಮ ಕರ್ತವ್ಯವನ್ನು ನಾವು ಮಾಡಿಯೇ ತೀರಬೇಕು ಎಂಬ ಜೀವನದ ಕಟು ಸತ್ಯವನ್ನು ಈ ಕೃತಿ ಸಾರುತ್ತದೆ. ಪಲಾಯನಕ್ಕೂ ಮತ್ತು ನಿಜವಾದ ವೈರಾಗ್ಯಕ್ಕೂ ಇರುವ ಆ ಸಣ್ಣ ಗೆರೆಯನ್ನು ತಿಳಿಯಲು ಈ ಅದ್ಭುತ ಕಾದಂಬರಿಯನ್ನು ಪ್ರತಿಯೊಬ್ಬರೂ ಓದಲೇಬೇಕು. ನಿರಾಕಾರಣ ಇದು ಕೇವಲ ಕಥೆಯಲ್ಲ, ಅತೃಪ್ತ ಮನಸ್ಸಿನ ಪ್ರತಿಬಿಂಬ. ಭೈರಪ್ಪನವರ ಮತ್ತು ಯಾವ ಕೃತಿಯನ್ನು ನೀವು ಓದಿದ್ದೀರಾ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದ ವಿವರಣೆಯೊಂದಿಗೆ ಸಿಗ್ತೇನೆ. ಇನ್ನೂ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.